ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ತುಮಕೂರು ಸಿದ್ಧಗಂಗಾ ಮಠದ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿರುವ ತ್ರಿವಿಧ ದಾಸೋಹಿ ಲಿಂಗೈಕ್ಯ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಶಿವೈಕ್ಯರಾದ ದಿನ ಜನವರಿ 21ರ ದಾಸೋಹ ದಿನವನ್ನು ಸರಕಾರದ ವತಿಯಿಂದಲೇ ಆಚರಿಸುವಂತೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿ ಹಾಗೂ ಹಿತೈಷಿಗಳ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಶಿವೈಕ್ಯರಾದ ದಿನ ಜನವರಿ 21ರಂದು ಆಚರಿಸುವ ದಾಸೋಹ ದಿನವನ್ನು ಸರಕಾರದಿಂದಲೇ ಆಚರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಕಲಬುರಗಿ ಬೀದರ್ನ ಶ್ರೀ ಸಿದ್ಧಗಂಗಾ ಹಳೆ ವಿದ್ಯಾರ್ಥಿ ಹಾಗೂ ಹಿತೈಷಿಗಳ ಸಂಘ ಮನವಿ ಮಾಡಿದೆ. ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಪರಿಸರ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಸಂಘದ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಅವಂಟಿ, ಮಕ್ಕಳಲ್ಲಿಯೇ ದೇವರನ್ನು ಕಂಡ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಶಿವೈಕ್ಯರಾಗಿ ಇಂದಿಗೆ 5 ವರ್ಷ ಪೂರೈಸಿ 6ನೇ ವರ್ಷಕ್ಕೆ ಕಾಲಿರಿಸಲಾಗಿದೆ. ವಿಶ್ವದಲ್ಲಿಯೇ ಶ್ರೇಷ್ಠವಾದ ಅನ್ನ, ಜ್ಞಾನ ಮತ್ತು ವಸತಿಯನ್ನು ಉಚಿತವಾಗಿ ನೀಡುವ ಮೂಲಕ ಲಕ್ಷಾಂತರ ಬಡ ಮಕ್ಕಳ ಬಾಳು ಬೆಳಗಿದ ಮಹಾನ್ ಸಂತರಾದ ಶಿವಕುಮಾರ ಶ್ರೀಗಳ ದಿವ್ಯ ಆಶೀರ್ವಾದದಿಂದ ಇಂದಿಗೂ ಶ್ರೀಮಠದಲ್ಲಿ 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡುತ್ತಿದ್ದಾರೆ. ಇಂತಹ ಶ್ರೇಷ್ಠ ಸಂತ ಶಿವೈಕ್ಯರಾದ ಪುಣ್ಯ ದಿನ ಜನವರಿ 21ರಂದು ಸರಕಾರ ದಾಸೋಹ ದಿನ ಎಂದು ಘೋಷಣೆ ಮಾಡಿದೆ. ಆದರೆ ಕಳೆದ ವರ್ಷ ಸರಕಾರ ಆಚರಣೆ ಮಾಡದ ಕಾರಣ ಲಕ್ಷಾಂತರ ಭಕ್ತರು ಮತ್ತು ಹಳೆಯ ವಿದ್ಯಾರ್ಥಿ ಹಾಗೂ ಹಿತೈಷಿಗಳಿಗೆ ನೋವುಂಟಾಗಿದೆ. ಹೀಗಾಗಿ ಸರಕಾರ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಈ ದಿನವನ್ನು ಸರಕಾರವೇ ಆಚರಿಸುವ ಮೂಲಕ ಲಕ್ಷಾಂತರ ಭಕ್ತರ ಮತ್ತು ಹಳೆಯ ವಿದ್ಯಾರ್ಥಿ ಮತ್ತು ಹಾಗೂ ಹಿತೈಷಿಗಳ ಭಾವನೆಗೆ ಸ್ಪಂದಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಈ ವೇಳೆ ಮನವಿ ಸ್ವೀಕರಿಸಿದ ಸಚಿವ ಈಶ್ವರ್ ಖಂಡ್ರೆಯವರು ಈ ವಿಷಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಈ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಪಾಟೀಲ್ ತೇಗಂಪುರ್ ಬೀದರ್, ಮೋಹನ್ ಕುಮಾರ್ ಶಿವಕುಮಾರ ಮಂಡ್ಯ, ಪಂಪನಗೌಡ ಬಳ್ಳಾರಿ, ದೇವೇಂದ್ರ ಕರಂಜೆ ಬೀದರ್, ರಮೇಶ್ ಪಾಟೀಲ್ ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಅವರ ಗಮನಕ್ಕೆ ತರ್ತೀನಿ. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಹಳೆ ಸಭಾಂಗಣದಲ್ಲಿ ಇಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರ ಘನ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಭೆ ಜರುಗಿತು. ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕಲಬುರಗಿ, ತಾಲೂಕಾ ಪಂಚಾಯತ್ ಕಮಲಾಪುರದ ವತಿಯಿಂದ ಕಮಲಾಪುರ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರ ಘನ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಭೆಯು ದಿನಾಂಕ 20ನೇ ಜನವರಿ 2025ರಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಹಳೆ ಸಭಾಂಗಣದಲ್ಲಿ ಜರುಗಿತು. ಈ ಸಭೆಯಲ್ಲಿ ಆಳಂದ ತಹಶೀಲ್ದಾರರಾದ ಅಣ್ಣಾರಾವ್ ಪಾಟೀಲ್, ಕಮಲಾಪುರ ತಹಶೀಲ್ದಾರರಾದ ಮೊಹಸಿನ್ ಪಟೇಲ್, ಶಹಾಬಾದ್ ತಹಶೀಲ್ದಾರರಾದ ಜಗದೀಶ್ ಚೌರ್, ಕಲಬುರಗಿ ತಹಶೀಲ್ದಾರರಾದ ಗಂಗಾಧರ್ ಪಾಟೀಲ್ ಸೇರಿದಂತೆ ಕಮಲಾಪುರ ಇಒ ನೀಲಗಂಗಾ, ಆಳಂದ್ ಇಒ ಮಾನಪ್ಪ ಕಟ್ಟಿಮನಿ, ಶಹಾಬಾದ್ ಇಒ ಮಲ್ಲಿಕಾರ್ಜುನ್ ಹಾಗೂ ಕಲಬುರಗಿ ಇಒ ಸೈಯದ್ ಪಟೇಲ್ ಸೇರಿದಂತೆ ಎಲ್ಲಾ ತಾಲೂಕಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾನು ಬಳಸ್ಕೊಳ್ಳೋದು ಗ್ಯಾಸ್ ಕಂಟ್ರೋಲ್ ಕೇಳಿದ್ರು ಸರ್.
ಉಳಿಕೆ ಇದೆ ಸರ್, ಅದು ನಾವು ಕಟ್ಟಿ ಮಾಡಿ ನೀವು ಟೆಂಡರ್ ಅದು ಸಿಇಒ ಸರ್ ಗಮನ ತಂದಿರಿ. ಬೇರೆ ತಾಲೂಕದಾಗ ಎಲ್ಲ ಕಂಪ್ಲೇಂಟ್ಸೇ ಇಲ್ಲ. ಆಗಿದೆ ಮೇಡಮ್. ನಾನು ಅದೇ ನೀವು ಹಳೆದನೇ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ. 4 ತಿಂಗಳು ನಿಮ್ ಕಂಪ್ಲೀಟ್ ಯಾವಾಗ ಬಂದದ? ನಾವು ತಕ್ಷಣ ಗೊತ್ತಾಯ್ತು. 4 ತಿಂಗಳು ನಾವು ವಿಸಿಟ್ ಮಾಡಿದ್ದೀವಿ. 4 ತಿಂಗಳಿಂದ ಗ್ಯಾಸೇ ಇಲ್ಲ, ರೇಷನ್ ಇಲ್ಲ, ರೇಷನ್ ಇಲ್ಲ. 1 ತಿಂಗಳು ಸಪ್ಲೈ ಆಗಲ್ಲ. ನೋಟಿಸ್ ಅದೇ ನೋಡ್ರಿ ಎಲ್ಲ ಪೇಪರ್ ಬಂದು ನೋಟಿಸ್ ಇಶ್ಯೂ ಆದ್ಮೇಲೆ ಅದೇ ಬೇರೆ ತಾಲೂಕದಾಗ ಯಾಕೆ ಇಶ್ಯೂ ಇಲ್ಲ? ನಾರ್ಮಲಿ ವಿಸಿಟ್ ಮಾಡಿದ್ರೆ ಯಾವ ವಿಸಿಟ್ ಮಾಡಿ ಕೋರ್ಟ್ ಡೈಲಿ ತೋರಿಸ್ಕೊಂಡು ಯಾಕೆ ಜಾಯ್ನಿಂಗ್ 15 ದಿವಸ ಏನು ಹೋಗಿ ಬಂದಿದೆ? ಜಾಯಿನ್ ಆಗಿ ಲೋಕಲ್ ಎಮ್ ಎಲ್ ಎ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಏನು ವಿಸಿಟ್ ಮಾಡ್ಕೊಂಡಿದ್ವಿ. ಎಷ್ಟನೇ ತಾರೀಕು ವಿಕೆ ಸರ್? 15ನೇ ತಾರೀಕು. ಈ ಜಾಯ್ನಿಂಗ್ 15ನೇ ದಿನ ಇವತ್ತೆಷ್ಟು ತಾರೀಕು? ಈಗೇನು ಹೇಳ್ತೀವಿ ಜಾಯ್ನಿಂಗ್ 15 ದಿವಸ ಆಯ್ತು ಅಂತ ಹೇಳಿದ್ವಿ. ಇವತ್ತು ತಾರೀಕು ಎಷ್ಟು ಅಂತ? 20. 4 ದಿನ ಹಿಂದೆ ಹೋಗಿ ಬಂದಿಲ್ಲ. ಕೇಳೋ ವಿಕೆ ಸರ್ ಬಂದರೆ ನೀವು ಮತ್ತೆ ಹೋಗಿ ನಮ್ಮತ್ತು ವಿಶ್ವಾಸ ನಾವು ಫೋನ್ ಮಾಡಿದ್ಮೇಲೆ ಹೋಗಿ ಮತ್ತೀಗ ಕಂಟಿನ್ಯೂ ಏನಪ್ಪ ಅಂದ್ರೆ ಮತ್ತು 6 ದಾಗಿ ಹೋಗಿದ್ವಿ ಸರ್. ಎಲ್ಲ ಕಡೆ ಗ್ಯಾಸ್ ಏನಪ್ಪ ಅಂದ್ರೆ ಸಮಸ್ಯೆ ಏನಪ್ಪ ಅಂದ್ರೆ ಕುಡಿಯೋಕೆ ಕೈದೆ ಸರ್. ಇಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳಿಗೂ ತಮ್ಮ ಇಲಾಖೆ ಸಂಬಂಧಪಟ್ಟ ಯಾವಾಗಲೂ ವಿಸಿಟ್ ಮಾಡ್ಕೊತಿದ್ದಲ್ಲ, ಅಲ್ಲಿ ರೈತರ ಕೆಲಸ ಮಾಡೋದ್ರಿಂದ ನಾನು ಇಟ್ಕೊಂಡಿರ್ತಾ ಇದ್ದೆ. ನಾವೇನು ವಿಸಿಟೇ ಮಾಡಲ್ಲ, ನಾವೇ ಹೋಗಲ್ಲ ಬರಲ್ಲ ಅಂದ್ರೆ ಹೇಳೋರು ಕೇಳೋರು ಯಾರು ಇರ್ತಾನಂತ. ಅಲ್ಲಿ ಯಾರು ಅಂಡರ್ದಾಗ ಕೊಟ್ಟಿರ್ತೀರಿ ಅವರೇ ರಾಜ್ಯ, ಅವರೇ ಪ್ರಧಾನಿ ಇರ್ತಾರೆ. ನೀವು ಅಧಿಕಾರಿಗಳು ವಿಸಿಟ್ ಮಾಡಲಿಲ್ಲ ಅವ್ರಿಗೆ ಅಂಜಿಕೆ ಇರ್ತದ. ನಮ್ಮ ಆಫೀಸರ್ಗಳು ಬರ್ತಾರ, ವಿಸಿಟ್ ಮಾಡ್ತಾರೆ, ಯಾವಾಗ ಬೇಕು ಬರ್ತಾರೆ ಅಂತಕ್ಕಂಥ ಸ್ವಲ್ಪ ಜನಗಳಿಗೆ ಅಂಜಿಕೆ ಇರ್ತದೆ. ಅದು ನಡೀತದೆ. ನಾವೆಲ್ಲ ಹೋಗೋದಿಲ್ಲ ಅಂದ್ರೆ ಏನಾದ್ರು ಇಶ್ಯೂ ಆಗಿ ಹೋಗಿದ್ಮೇಲೆ ಇಂಪಾರ್ಟೆಂಟ್ ಅಲ್ಲ. ಅದಕ್ಕಿಂತ ಮುಂಚೆನೆ ಎಲ್ಲ ಇಲಾಖೆ ಇದ್ದಂಥವ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ನೀವೊಂದು 2 ದಿವಸ 3 ದಿವಸಕ್ಕೆ ನೀವು ಡ್ಯೂಟಿನೇ ಇರ್ತಿರ್ತದೆ. ದಿನಕ್ಕೆ ಒಂದೇ ತಾಲೂಕಿಗೆ ಹೋಗ್ಬೇಕು, ಒಂದೇ ಸಾಲಿಗೆ ಹೋಗ್ಬೇಕು ಅಂತ ಇರೋದಿಲ್ಲ. ಅಲ್ಲಿ ಏನು ಸಮಸ್ಯೆ ಬಂದು ಹೇಳ್ತಾರೆ, ಅಲ್ಲಿ ಹುಡುಗರು ಏನು ಸಮಸ್ಯೆ ಬಂದು ನಿಮ್ಗೆ ಹೇಳ್ತಾರೆ. ಕೆಲವು ಕಡೆ ಅಂದಿಸ್ಬಿಡ್ತಾರೆ, ಯಾರು ಬಂದು ಏನು ಹೇಳೋದು ಎಲ್ಲ ಚಲೋ ಸಿಗ್ತದೆ ಅಂತ ಹೇಳಂತಾರೆ. ಮುಂದೆ ಕೆಲವು ವಿಡಿಯೋಗಳವ ಹೇಳಿ ಏನು ಪ್ರಾಬ್ಲಮ್ ಅದ ನಿಮಗೆಲ್ಲ ಹೋಗಿ ಒಂದು ಸರ್ತಿ ವಿಸಿಟ್ ಮಾಡ್ಕೊಂಡು ಬರ್ಲಿಕ್ಕೆ ಏನು ಸಮಸ್ಯೆ? ಮ್ಯಾಕ್ಸಿಮಮ್ ಸ್ಕೂಲ್ ಕಸ ಹೊಡಿಸ್ತಿರ್ತಾರೆ, ಮಕ್ಕಳ ಕಡೆಯಿಂದನೇ ಬೆಲ್ಲ ಹಾಕಿಸ್ತಿರ್ತಾರೆ ಸರ್. ಭಾಳ ಕಡೆ ಸಮಸ್ಯೆಗಳು ಇವೆಲ್ಲ ನೀವು ಹೋಗಲಿಲ್ಲ ಅಲ್ಲ, ಅದು ಶಿಕ್ಷಕೇತರ ಸಿಬ್ಬಂದಿಗಳು ಎಷ್ಟು ಜನ ಏನಾದ್ರೂ ಮಾಹಿತಿ ಕೊಟ್ಟರು ಸರ್ಕಾರಕ್ಕೆ ಕೊಟ್ಟರು ಮ್ಯಾಕ್ಸಿಮಮ್ ಸ್ಕೂಲ್ ಸರ್ ಎಲ್ಲ ಕಡೆ ಶಿಕ್ಷಕೇತರ ಸಿಬ್ಬಂದಿಗಳು ಬಹಳ ಕಮ್ಮಿ ಅದ. ನೀವು ಎಲ್ಲರೂ ವಿಸಿಟ್ ಮಾಡಿದ್ರೆ ತಿಳ್ಕೊಳ್ಳಿ. ಎಲ್ಲ ಇಲಾಖೆ ಸಂಬಂಧಪಟ್ಟಂತವ್ರು ಎಲ್ಲ ಇಲಾಖೆಗಳು ನೀವು ಹೋದ್ರಿ ಹೋಗ್ತಾ ಬರ್ತಾ ಇದ್ದೀರ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಅಂಜಿಕೆ ಇರ್ತದೆ. ಯಾವಾಗ ಬರ್ತಾರಪ್ಪ ಹೋಗ್ತಾರಪ್ಪ, ನಾವು ಹೋಗ್ಬೇಕು ಕರೆಕ್ಟಾಗಿ ಮಾಡ್ಬೇಕನ್ನೋದು ಇರ್ತದೆ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ 4 ಕ್ಲಸ್ಟರ್ ಬರ್ತಾವೆ ಸರ್. ವಿ ಕೆ ಸರ್ಗರು, ಚಿಂಚನ್ಸೂರು, ನರೋಡ ಮತ್ತು ಅಂಬಲ್ಗ ಸರ್. ಸರ್ ನಾನು ಬಂದು 2 ತಿಂಗಳು ಸರ್. 2 ತಿಂಗಳಾಯ್ತು ಸರ್. ನವಂಬರ್ ಎಂಡಿಗೆ ಬಂದಿದ್ದು ಸರ್. 2 ತಿಂಗಳಾಯ್ತು ಸರ್. 60 ಶಾಲೆಗಳು ಬರ್ತಾವೆ ಸರ್. ಮತ್ತು LPS 530 ಮಕ್ಕಳು, SPS 4,800 ಮಕ್ಕಳು, ಮತ್ತು ಹೈಸ್ಕೂಲ್ 1,570 ಮಕ್ಕಳು, ಟೋಟಲ್ 6,900 ಮಕ್ಕಳು ಇದ್ದಾರೆ ಸರ್ ನರೋಣ ವಲಯದಲ್ಲಿ. ಮತ್ತು ECC ಬೈಲಿಂಗಲು ಅದು ಪೇಮೆಂಟ್ ಆಗಿದೆ ಸರ್. ನಾನು ಬರೋಕ್ಕಿಂತ ಮುಂಚೆನೇ ಅದು ECC ಬೈಲಿಂಗಲು ಮತ್ತು ಅಕ್ಷರಾವಿಷ್ಕಾರದಲ್ಲಿ ಪೇಮೆಂಟ್ ಆಗಿದೆ ಸರ್. ಅದು ಮಾಡಿಕೊಟ್ರೆ ಬರೋಕ್ಕಿಂತ ಮೊದಲೇ ಮಾಡಿಕೊಟ್ರಿ. ಅದು ಗೆಸ್ಟ್ ಟೀಚರು ಆಯಾ ಅವರಿಗೆಲ್ಲ ಪೇಮೆಂಟ್ ಆಗಿದೆ ಸರ್. ಅಲ್ಲೇನು ಸಮಸ್ಯೆ ಏನಿಲ್ಲ ಸರ್. ECC 8 ಶಾಲೆಗಳಿದ್ದಾವೆ ಸರ್. ಬೈಲಿಂಗಲು ಇನ್ನೂ ಕೂಡ 8 ಶಾಲೆಗಳಿದ್ದಾವೆ ಸರ್. NSTF 3 ಶಾಲೆಗಳಿದ್ದಾವೆ ಸರ್. 3 ಹೈಸ್ಕೂಲ್ ಇದ್ದಾವೆ ಸರ್, ಗೌರ್ಮೆಂಟ್ ಹೈಸ್ಕೂಲು. ಮತ್ತು SLC ರಿಸಲ್ಟ್ ಸಂಬಂಧಪಟ್ಟಂತೆ ಮಾನ್ಯ ಆಯುಕ್ತರು ಮತ್ತು ಹೇಳಿದಂಗೆ ನಾವು ಬೆಳಿಗ್ಗೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಇಟ್ಟಿವಿ ಸರ್. ಬೆಳಿಗ್ಗೆ 9 to 9:45 ಸರ್. ಸಾಯಂಕಾಲ 4:15 to 5:15 ಒಂದು ಎಕ್ಸ್ಟ್ರಾ ಕ್ಲಾಸ್ ಇಟ್ಟಿವಿ ಸರ್. ನಿರಂತರವಾಗಿ ಎಲ್ಲ ಗೌರ್ಮೆಂಟ್ ಹೈಸ್ಕೂಲು ನಡೀತಾ ಇದೆ ಸರ್. ಲಾಸ್ಟ್ ಇಯರ್ ಪರ್ಸೆಂಟೇಜು 61.3 ಇದೆ ಸರ್. ಈ ವರ್ಷ ಮಿನಿಮಮ್ 70+ ಆಗಬೇಕು ಅಂತ ನಮ್ಮ ಮಿನಿಮಮ್ ಟಾರ್ಗೆಟ್ ಸರ್. ಮ್ಯಾಕ್ಸಿಮಮ್ ಅದಕ್ಕಿಂತ ಹೆಚ್ಚಿನೂ ಬರ್ಬೋದು ಸರ್. ಅಷ್ಟು ಮಾಡ್ತೀವಿ ಸರ್. ನಾನು ಕೂಡ ವಿಸಿಟ್ ಮಾಡೀನಿ ಸರ್. ಕ್ಲಾಸ್ ಬೇರೆ ಏನಪ್ಪ ವಿಷಯ ಮಾಡ್ತಾರೆ ಸರ್.
ಬೇರೆ ಗ್ಯಾಸ್ ಎಫೆನ್ಸಿ ಅಂದ್ರೆ ಗ್ಯಾಸ್ ಎಫೆನ್ಸಿದವ್ರು ಸಮಸ್ಯೆ ಅದಾವ್ರು ದೂರ ಆಗ್ತಾ ಇದೆ ಅಂತಂದ್ರು. ದೂರ ಆದ್ರ ಮಾಗಾವ್ ಕ್ರಾಸಿಗೆ ಏನಪ್ಪ ಅಂದ್ರೆ ಅಲ್ಲಿಂದ ನಮ್ಮ ಕ್ಯಾಂಪ್ ಮಾಡೋದಂತ ಕೊಡಂತೇಳಿ ಪರ್ಮಿಷನ್ ಕೊಡಂತೇಳಿ ಬರ್ದು ತಗೊಂಡ್ರೆ ಮಾಡಿರಿ ಇಲ್ಲ ಸರ್ ಆಲ್ರೆಡಿ ಏನಪ್ಪ ಗ್ಯಾಸ್ ಇದೆ ಅಲ್ಲಿ ಇವ್ರು ಲೆಟರ್ ಕೊಟ್ಟಿಲ್ಲ. ಜಡ್ಪಿ ಕೊಟ್ಟಿರಿ ಯಾವುದು ಇದು ಮಾತಾಡೋದು ಜಡ್ಪಿಗೆ ಮಾಹಿತಿ ಕೊಟ್ಟಿರಿ ಇಲ್ಲ ಆಲ್ರೆಡಿ ಏನಪ್ಪ ಅಂದ್ರೆ ವರದಿ ಮಾಡಿದ್ರು ನಾಳೆ ಡಿಸ್ಟ್ರಿಕ್ಟ್ ಆಫೀಸರ್. ಈಗ ಏನಪ್ಪ ಮ್ಯಾಪಿಂಗ್ ಮಾಡ್ಕೊಂತೀರಲ್ಲ ನಾಳೆ ಮ್ಯಾಪಿಂಗ್ ಮಾಡಲ್ಲ ಅವರು. ನೀವು ಲೆಟರ್ ಕೊಟ್ರೆ ಮಾಡ್ತಾರೆ ಮ್ಯಾಪಿಂಗ್. ನಮ್ಮಿಂದ ಲೆಟರ್ ಹೋಗ್ಬೇಕಲ್ಲ ಅವ್ರಿಗೆ. ಇದು ಚೇಂಜ್ ಮಾಡ್ರಿ, ಇದು ಸರಿಯಾಗಿ ಈಗ ಅಪ್ಲೈ ಮಾಡ್ತಾ ಇಲ್ಲ. ತಾತ್ಕಾಲಿಕ ವ್ಯವಸ್ಥೆ ಆಗಿದೆ ಸರ್. ತಾತ್ಕಾಲಿಕ ಆಯ್ತು, ಪರ್ಮನೆಂಟೇ ಮಾಡಿಸ್ಬಿಡ್ರಿ. ಓಕೆ ಸರ್. ಈಗ ತಾತ್ಕಾಲಿಕ ಕೊಡಕತ್ತಾರ ಅವರು. ಎಂಟು ಸಾವಿರ ಒಂದೊಂದು ಸರ್ವೆ ನಂಬರ್ ಎಲ್ಲ 1000 ರೂಪಾಯಿ 1200 ರೂಪಾಯಿ 1500 2000 ಇಷ್ಟೇ ಹಾಕಿದಾರಲ್ಲ. ಇಲ್ಲ ಸರ್, ಅದು ಇಲ್ಲ ಸರ್, ಜುಲೈ ಟು ಸೆಪ್ಟೆಂಬರ್ ಏನು ಲಾಸ್ ಆಯ್ತಲ್ಲ ಸರ್, ಹೆಚ್ಚಿನ ಮಳೆ ಅಂತ ಪ್ರದೇಶ ಅದಕ್ಕೆ ಮಾತ್ರ 100 ದಿನ ಬಂದಿದೆ. ಅಲ್ಲ ಅದೇ ಅದು ಎಷ್ಟು ಪರಿಹಾರ ಎಷ್ಟು ಹಾಕ್ತಾರೆ ಅಲ್ಲ ಹೆಕ್ಟರ್ ಏನೂ ನೋಡಿಲ್ಲ. ಬಟ್ ಒಂದು ರೈತ ಒಂದು ಸರ್ವೆ ನಂಬರ್ ಇದ್ದಿದ್ದು ಅವ್ರಿಗೆ 1200 ಹಾಕಿದ್ದಾರೆ. ಅಲ್ಲ 10 ಎಕರೆ ಇದ್ದವ್ರನ್ನ ಅಷ್ಟೇ, 4 ಎಕರೆ ಇದ್ದವ್ರು ಅಷ್ಟೇ, 3 ಎಕರೆ ಇಷ್ಟೇ ಇಷ್ಟೇ ಅನ್ನೋದು ಸ್ಕ್ಯಾಟರ್ಡು ನಮ್ಮ ಏರಿಯಾ ಕಡೆ ಸ್ವಲ್ಪ ಏರಿಯಾ ಇತ್ತು ಸರ್. ನಮಗೆ ಬಂದು ಹೇಳಿದ್ರು ಸರ್. ಈಗ ಏರ್ಪೋರ್ಟಲ್ಲಿ ಸರ್ ಕಂಪ್ಲೀಟ್ ಇದೆ ಸರ್. ಇನ್ನೂ ಇದು ಜುಲೈ ಟು ಸೆಪ್ಟೆಂಬರ್ನಲ್ಲಿ ಬರ್ತಾರೆ ಸರ್. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಾಲಯದ ಆವರಣದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಶ್ರೀ ಶರಣಬಸವೇಶ್ವರರ ತೊಟ್ಟಿಲು ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ನೆರವೇರಿತು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ತೊಟ್ಟಿಲು ಕಾರ್ಯಕ್ರಮವು ಸೋಮವಾರ ದಿನಾಂಕ 20 ಜನವರಿ 2025 ಬೆಳಿಗ್ಗೆ 11 ಗಂಟೆಗೆ ದೇವಾಲಯದ ಆವರಣದಲ್ಲಿ ಜರುಗಿತು. ಈ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಪೂಜ್ಯ ಮಾತು ಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ಮಹಾದಾಸೋಹ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಸೇರಿದಂತೆ ಅನೇಕ ಜನ ಭಕ್ತಾದಿಗಳು, ಮುತ್ತೈದೆಯರು, ಮಹಿಳೆಯರು ಶ್ರೀ ಶರಣಬಸವೇಶ್ವರರ ಮೂರ್ತಿಗೆ ಹೊಸ ಬಟ್ಟೆಗಳನ್ನ ತೊಡಿಸಿ ತೊಟ್ಟಿಲಲ್ಲಿ ಹಾಕಿ ಜೋಗುಳ ಪದಗಳನ್ನು ಹಾಡುವ ಮೂಲಕ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ತೊಟ್ಟಿಲು ಕಾರ್ಯಕ್ರಮವನ್ನ ನೆರವೇರಿಸಿದರು. ಈ ತೊಟ್ಟಿಲು ಸಮಾರಂಭದಲ್ಲಿ ದಾಕ್ಷಾಯಿಣಿ ಅವ್ವಾಜಿಯವರು ಕೂಡ 5 ತೊಟ್ಟಿಲು ಪದಗಳನ್ನು ಹಾಡಿದ್ದು ವಿಶೇಷವಾಗಿತ್ತು. ತೊಟ್ಟಿಲು ಕಾರ್ಯಕ್ರಮದ ನಂತರ ದಾಕ್ಷಾಯಿಣಿ ಅವ್ವಾಜಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಸೇರಿದಂತೆ ಪರಮ ಪೂಜ್ಯರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು.
ಮಂಗಲ ಕಾರ್ಯಕ್ರಮವಿದೆ. ಇವತ್ತು ಏನೆಲ್ಲರೂ ಭಕ್ತರು ಭಾಳ ವೈಭವದಿಂದ ಭಾಳ ಉತ್ಸಾಹದಿಂದ ಈ ತೊಟ್ಟಿಲು ಕಾರ್ಯಕ್ರಮ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಶರಣರ ಆಶೀರ್ವಾದ ತೊಗೊಂಡು ತಮಗೆಲ್ಲರೂ ಶರಣರ ಆಶೀರ್ವಾದದಿಂದ ನಿಮ್ಮದೆಲ್ಲ ಮನೆ ಮತ್ತು ಇದು ಸಮಾಜ ಎಲ್ಲನೂ ಬೆಳೀಲಿ ಅಂತ ಹೇಳಿ ಇವತ್ತೇನು ತೊಟ್ಟಿಲು ಕಾರ್ಯಕ್ರಮ ಮಾಡ್ತಾ ಇದೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು 2 ಮಾತು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ತಾತ್ವಿಕ ತಳೆಯದ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿರುವ ಕಲಬುರಗಿ ಶರಣಬಸವೇಶ್ವರನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ದಿನ ಕಲಬುರಗಿ ಶರಣಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಜರುಗ್ತಾ ಇದೆ. ಈ ತೊಟ್ಟಿಲು ಕಾರ್ಯಕ್ರಮ ವಿಶೇಷವಾಗಿ ಯಾಕೆ ಹಮ್ಮಿಕೊಂಡದ ಅಂತಂತಂದ್ರೆ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು ಕಾರ್ಯಕ್ರಮ ಒಂದು. ಎರಡನೇದು ಯಾವ ಭಕ್ತರಿಗೆ ಶರಣಬಸವೇಶ್ವರ ಸಂಸ್ಥಾನಕ್ಕೆ ಏನು ಭಕ್ತರು ಬರ್ತಾರಲ್ಲ ಆ ಭಕ್ತರಿಗೆ ಮದುವೆಯಾಗಿ ಮಕ್ಕಳಾಗಂಗಿಲ್ಲ ಅಂತಂದಾಗ ಈ ಶರಣನ ಸಂಸ್ಥಾನಕ್ಕೆ ಬಂದು ಶರಣನ ಗದಿಗೆ ನಮಸ್ಕಾರ ಮಾಡಿ ಏನು ಪ್ರಾರ್ಥನೆ ಮಾಡ್ತಾರಲ್ಲ ಮಾಡಿದ ಕೂಡಲೇ ಅನೇಕ ಇತಿಹಾಸ ತೆಗೆದು ನೋಡ್ಬೋದು. ಅವರಿಗೆ ಗಂಡಾಗಲಿ ಹೆಣ್ಣಾಗಲಿ 1 ವರ್ಷದಾಗ ಮಕ್ಕಳಾಗಿದ್ದವಂತ ಇತಿಹಾಸ ತೆಗೆದು ನೋಡ್ಬೋದು. ಒಂದನೇದು. ಎರಡನೇದು, ಈ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಇವತ್ತು ತೊಟ್ಟಿಲು ಕಾರ್ಯಕ್ರಮ ನಡೆದದ್ದು ಭಾಳ ಅದ್ಭುತವಾಗಿ. ಈ ತೊಟ್ಟಿಲು ಕಾರ್ಯಕ್ರಮ ಉದ್ದೇಶ ಏನು ಅಂತಂತಂದ್ರೆ ಯಾರು ಇವಾಗ ತಾನೇ ಮದುವೆ ಆಗಿರ್ತಾರ ಅಥವಾ 1 ವರ್ಷ ಆಗಲಿ 2 ವರ್ಷ ಆಗಲಿ 5 ವರ್ಷ ಆಗಲಿ 10 ವರ್ಷ ಆಗಲಿ ಮಕ್ಕಳಾಗಲಾರ್ದವರು ಬಂದು ಆ ಶರಣನ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನೋ ದೊಡ್ಡಪ್ಪ ಅಪ್ಪವರು ಶರಣಬಸಪ್ಪ ಅಪ್ಪವ್ರ ಹಸ್ತದಲ್ಲಿಂತ ಏನೋ ಕಾಯಿಯನ್ನು ತೆಗೆದುಕೊಳ್ತಾರ, ಮನೆಗೆ ಒಯ್ದಿಟ್ಟು ಒಂದು 48 ದಿನ ಪೂಜಾ ಶ್ರದ್ಧಾ ಭಕ್ತಿ ಅಂತ ಮಾಡ್ತಾರಲ್ಲ ಅವರಿಗೆ 1 ವರ್ಷದಾಗೆ ಮಕ್ಕಳಾಗ್ಯಾವ ಅಂತ ಹೇಳಿಕೆಶಿಂದ ಈ ಏನು ಶರಣನ ಇತಿಹಾಸದಲ್ಲಿ ಬರ್ತದ ಅಂತ ಈ ಸಂದರ್ಭದಾಗ ಹೇಳಬೇಕು. ಈ ಸಂದರ್ಭದಾಗ ಯಾರ್ಯಾರು ಈ ಕಾರ್ಯಕ್ರಮದಾಗ ಏನು ಪಾಲ್ಗೊಂಡಾರಲ್ಲ ಅವ್ರದ್ದೇನು ಮಕ್ಕಳಾಗುವಂಥದ್ದು ಏನು ಹರಕೆ ಅದಲ್ಲ ಅದು ಶರಣ ಅದು 1 ವರ್ಷದಲ್ಲೇ ಈಡೇರಿಸ್ತಾನ ಅಂತ ಈ ಸಂದರ್ಭದಾಗ ಹೇಳ್ತಾ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪವರು ಕೂಡ ಈ ಕಾರ್ಯಕ್ರಮದಾಗ ಭಾಗವಹಿಸ್ಯಾರ. ನಾವು ಪದೇ ಪದೇ ಹೇಳ್ತಿರ್ತೀವಿ, ನಮ್ಮ ದ್ರಾಕ್ಷಾಣಿ ತಾಯಿಯವ್ರು ಹೆಂಗೆ ಅಂತಂದ್ರೆ ಗುಡ್ಡಾಪುರ ದಾನಮ್ಮ ದೇವಿ ಇದ್ದಂಗೆ ಅವ್ರದ್ದು ಕೂಡ ಇಲ್ಲಿ ಆಶೀರ್ವಾದ ಏನೋ ಕಾರ್ಯಕ್ರಮ ಪಾಲ್ಗೊಂಡು ಆಶೀರ್ವಾದ ಎಲ್ಲರಿಗೂ ಕೊಡಕತ್ತಾರ ಅಂತ ಈ ಸಂದರ್ಭದಾಗ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಈ ಸಂದರ್ಭದಾಗ ಹೇಳ್ತಾ ನನ್ನ ಮಾತಿಗೆ ವಿರಾಮ.
ಕಾರ್ಮಿಕರ ಭವಿಷ್ಯ ನಿಧಿ ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಯಾಗಿ ಪದೋನ್ನತಿ ಹೊಂದಿರುವ ಬಸವರಾಜ್ ಹೆಳವರ್ ಯಾಳಗಿ ಇವರಿಗೆ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಸನ್ಮಾನಿಸಿ ಆಶೀರ್ವದಿಸಿದರು. ಇತ್ತೀಚೆಗೆ ಬಸವರಾಜ್ ಹೆಳವರ್ ಯಾಳಗಿ ಅವರು ಕಾರ್ಮಿಕರ ಭವಿಷ್ಯ ನಿಧಿ ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಯಾಗಿ ಪದೋನ್ನತಿ ಹೊಂದಿದ ಪ್ರಯುಕ್ತ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಚಿಕ್ಕವೀರೇಶ್ವರ ಹಿರೇಮಠದ ಪರಮ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಬಸವರಾಜ್ ಹೆಳವರ್ ಯಾಳಗಿ ಅವರಿಗೆ ಸನ್ಮಾನಿಸಿ ಆಶೀರ್ವದಿಸಿದರು. ಹೆಳವರ್ ಹಾಗೂ ಯಾಳಗಿ ಪರಿವಾರದ ವತಿಯಿಂದ ಶಾಲು ಹಾಗೂ ಕಿರುಗುಣಿ ಕಾರ್ಯಕ್ರಮವನ್ನು ರವಿವಾರ ದಿನಾಂಕ 19 ಜನವರಿ 2025ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದ ಹಾಲ್ ನಂಬರ್ 1ರಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿಯ ನಿವಾಸಿಗಳಾದ ಶಂಕರಮ್ಮ ಯಲ್ಲಪ್ಪ ಹೆಳವರ್ ದಂಪತಿಗಳ ಮೊಮ್ಮಕ್ಕಳಾದ ಹಾಗೂ ವಿದ್ಯಾಶ್ರೀ ಮತ್ತು ಬಸವರಾಜ್ ಹೆಳವರ್ ಇವರ ಮಕ್ಕಳಾದ ಕುಮಾರಿ ಸುದೀಕ್ಷಾ ಹಾಗೂ ಚಿರಂಜೀವಿ ಸುಪ್ರೀತ್ ಇವರ ಶಾಲು ಹಾಗೂ ಕಿರುಗುಣಿ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಗಳು ಆಗಮಿಸಿ ಬಸವರಾಜ್ ಹೆಳವರ್ ಇವರಿಗೆ ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಪಾರ್ವತಿ ದಿವಂಗತ ಜಿಎಚ್ ಹೆಳವರ್, ದಾಕ್ಷಾಯಣಿ ಬಸವರಾಜ್ ಎಸ್ ಹೆಳವರ್, ಸುಶೀಲಾಬಾಯಿ ಚಂದ್ರಕಾಂತ್ ಹೆಳವೆ ಸೋಲಾಪುರ್, ನಿರ್ಮಲಾ ಯಲ್ಲಪ್ಪ ಹೆಳವರ್, ಲಕ್ಷ್ಮೀಬಾಯಿ ಮಾನಪ್ಪ ಹೆಳವರ್, ರೇಖಾ ಮಲ್ಲಿಕಾರ್ಜುನ್ ಬಿ ಹೆಳವರ್ ಕಲಬುರ್ಗಿ, ಮಲ್ಲಮ್ಮ ಪರಶುರಾಮ್ ಹೆಳವರ್ ಮಾವಿನ ಭಾವಿ, ಆಶಾ ರಮೇಶ್ ಹೆಳವರ್, ನೀಲಮ್ಮ ದಿವಂಗತ ಸಿದ್ದಪ್ಪ ಹೆಳವರ್ ಮಾವಿನ ಭಾವಿ, ಸಿದ್ದಮ್ಮ ಹಣಮಂತರಾಯ ಹೆಳವರ್, ರೇಖಾ ಅನಿಲ್ ಕುಮಾರ್ ಹೆಳವರ್, ರಾಮವ್ವ ಭೀಮಣ್ಣ ಹೆಳವರ್, ರೇಣುಕಾ ಮಲ್ಲಿಕಾರ್ಜುನ್ ಹೆಳವರ್ ಗೋವಾ, ಗುರಮ್ಮ ಮುರಿಗೆಣ್ಣ ಹೆಳವರ್ ನಗನೂರ್, ಸಾಬಮ್ಮ ಮಲ್ಲಿಕಾರ್ಜುನ್ ಹೆಳವರ್ ಕೆಂಭಾವಿ, ರೇಖಾ ಶ್ರೀಕಾಂತ್ ಹೆಳವೆ ಸೋಲಾಪುರ್, ಭಾರತಿ ರೂಪೇಶ್ ಹೆಳವೆ ಸೋಲಾಪುರ್ ಸೇರಿದಂತೆ ಚಿರಂಜೀವಿ ಶಿವಶರಣ, ಚಿರಂಜೀವಿ ನವೀನ್, ಚಿರಂಜೀವಿ ಸುಮಂತ್, ಚಿರಂಜೀವಿ ಹರ್ಷಿತ್, ಚಿರಂಜೀವಿ ರುಷಾಂಕ್, ಕುಮಾರಿ ಆರಾಧ್ಯ, ಕುಮಾರಿ ಸ್ವರ, ಕುಮಾರಿ ಸಮೀಕ್ಷಾ, ಕುಮಾರಿ ಸಮೃದ್ಧಿ, ಕುಮಾರಿ ಸಾನ್ವಿ, ಕುಮಾರಿ ಸೃಷ್ಟಿ ಹಾಗೂ ಕುಮಾರಿ ಸುಷ್ಮಿತಾ ಸೇರಿದಂತೆ ಸಮಸ್ತ ಹೆಳವರ್ ಹಾಗೂ ಯಾಳಗಿ ಪರಿವಾರದ ಬಂಧು ಮಿತ್ರರು ಹಾಗೂ ಕೆಎಚ್ಬಿ ಗ್ರೀನ್ ಪಾರ್ಕ್ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.